ಒಂದು ದಿನ ಒಬ್ಬ ರೈತನಿಗೆ ತನ್ನ ಹಳ್ಳಿಯ ಬಾವಿಯಲ್ಲಿ ಒಂದು ಚಿನ್ನದ ಮಡಕೆ ದೊರೆಯುತ್ತದೆ. ರೈತನು ಆ ಚಿನ್ನದ ಮಡಿಕೆಯನ್ನು ಮನೆಗೆ ತಂದು ನೆಲದ ಮೇಲೆ ಇಟ್ಟು ತಾನು ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿರುತ್ತಾನೆ. ಅಷ್ಟು ಹೊತ್ತಿಗೆ ಒಂದು ಪಾರಿವಾಳ ಬಂದು ಆ ಚಿನ್ನದ ಮಡಿಕೆಯ ಮೇಲೆ ಕುಳಿತು ತಾನು ಮೊಟ್ಟೆ ನೀಡಲು ಪ್ರಾರಂಭಿಸುತ್ತದೆ. ಕೆಲವು ನಿಮಿಷಗಳ ನಂತರ ಆ ಮೊಟ್ಟೆಗಳು ಚಿನ್ನದ ಮೊಟ್ಟೆಗಳಾಗಿ ಪರಿವರ್ತನೆಯಾಗುವುದನ್ನು ಕಂಡು ರೈತನು ಆಶ್ಚರ್ಯಚಕಿತನಾಗುತ್ತಾನೆ. ಆಮೇಲೆ ಆ ರೈತನು ಆ ಚಿನ್ನದ ಮೊಟ್ಟೆಗಳನ್ನು ತನ್ನ ಹತ್ತಿರವೇ ಇಟ್ಟು ನಿದ್ರೆಗೆ ಜಾರುತ್ತಾನೆ. ರಾತ್ರಿಯ ಹೊತ್ತು ಪಾರಿವಾಳ ನಿದ್ದೆಯ ಸಮಯದಲ್ಲಿ ಅಕಸ್ಮಾತ್ತಾಗಿ ಆ ಮೊಟ್ಟೆಗಳ ಮೇಲೆ ಬಿದ್ದು ಬಿಡುತ್ತದೆ. ಬೆಳಿಗ್ಗೆ ರೈತನು ನಿದ್ದೆಯಿಂದ ಎದ್ದು ನೋಡಿದಾಗ ಸಾವಿರಾರು ಪಾರಿವಾಳದ ಮರಿಗಳು ಮಡಿಕೆಯಿಂದ ಹೊರಬರುತ್ತಿದೆ. ರೈತನು ಹೊಲವನ್ನು ನೋಡುತ್ತಾನೆ. ಅಲ್ಲಿ ಪಾರಿವಾಳಗಳು ಅವನ ಎಲ್ಲ ಬೆಳೆಯನ್ನು ತಿಂದು ಹಾಕುತ್ತಿದೆ. ರೈತನಿಗೆ ಕೂಡಲೇ ಗೊತ್ತಾಗುತ್ತದೆ ಇದೆಲ್ಲ ಮಡಿಕೆಯ ಪ್ರಭಾವ ಎಂದು. ಮಡಿಕೆಯನ್ನು ಎತ್ತಿಕೊಂಡು ಬಾವಿಯ ಕಡೆಗೆ ಓಡುತ್ತಾನೆ ಹಾಗೂ ಅಲ್ಲಿ ಆ ಮಡಿಕೆಯನ್ನು ಬಾವಿಯ ಒಳಗೆ ಹಾಕಿಬಿಡುತ್ತಾನೆ. ನಂತರ ಎಲ್ಲವೂ ಮುಂಚಿನಂತೆ ಆಗುತ್ತದೆ. ಆದರೂ ರೈತನು ಅಳತೊಡಗುತ್ತಾನೆ. ಏಕೆಂದರೆ ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್